ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೊಲೆ ಕೇಸ್ನಲ್ಲಿ ಮತ್ತೆ ಮೂವರಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಮತ್ತೆ ಮೂವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದೇ ದುಡ್ಡು ಕೊಟ್ಟಿದ್ದಾರೆ ಅನ್ನೋದಿತ್ತಲ್ಲ ವ್ಯಕ್ತಿ. ನಟ ದರ್ಶನ್ಗೆ 40 ಲಕ್ಷವನ್ನ ಮೋಹನ್ ರಾಜ್ ನೀಡಿರ್ತಾರೆ. ಯಾವ ಉದ್ದೇಶಕ್ಕೆ ದರ್ಶನ್ಗೆ ಹಣ ನೀಡಿದ್ದಾರೆ ಅಂತ ತಿಳಿಸೋಕೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿತ್ತು, ಈಗ ಮತ್ತೆ ಮೂವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸೊ ಒಂದು ದುಡ್ಡು ಕೊಟ್ಟವರು, ಇನ್ನೊಂದು ಹಲವು ಸಿಮ್ ಕಾರ್ಡ್ಗಳನ್ನ ಪಡ್ಕೊಂಡಿರುವಂಥದ್ದಿದೆ. ಸೊ ಅವರಿಬ್ಬರಿಗೂ ಕೂಡ ಈಗ ಸಮತಾ ಹಾಗೂ ಇನ್ನೊಬ್ರು ಕೂಡ ನಟ ಅಂತ ಅನಿಸ್ತಾ ಇದೆ. ಮೋಸ್ಟ್ಲಿ ಅವರಿಗೂ ಕೂಡ ಈಗ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸ್. A1 ಆರೋಪಿಯಾಗಿರುವಂತಹ ಪ್ರಕರಣದ ಆರೋಪಿಯೊಬ್ಬನಿಗೆ ಹಣಕಾಸಿನ ಸಹಾಯ ಮಾಡಿರುವಂತಹ ಆರೋಪಿ ಇದೆ. ಆರೋಪಿ ನಂಬರ್ 1 A1 ಅಂದ್ರೆ ಆರೋಪಿ ನಂಬರ್ 1 ಸಮತಾಗೆ ನೋಟಿಸ್ ಅನ್ನ ನೀಡಿದ್ದಾರೆ ಈಗ ಪೊಲೀಸರು. ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ಗೂ ಕೂಡ ಈಗ ನೋಟಿಸ್ ಅನ್ನ ನೀಡಿದ್ದಾರೆ. ಬಿಜೆಪಿ ಶಾಸಕರೊಬ್ಬರ ಕಾರು ಚಾಲಕರಾಗಿರುವಂಥದ್ದು ಕಾರ್ತಿಕ್ ಪುರೋಹಿತ್. ಸೊ ಆರೋಪಿ 1 ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸ್. ಯಾಕೆ? ಪ್ರಕರಣದ ಆರೋಪಿಯೊಬ್ಬನಿಗೆ ಹಣಕಾಸಿನ ಸಹಾಯ ಮಾಡಿರುವಂತಹ ಆರೋಪ ಇವರ ಮೇಲೆ ಬರ್ತಾ ಇದೆ. ಕಾರಣ ಏನೇ ವ್ಯವಹಾರಗಳಿದ್ರು ಕೂಡ ಪವಿತ್ರ ಗೌಡವರು ದುಡ್ಕೊಳ್ತಾ ಇದ್ದಿದೆ ಸಮತಾ ಅನ್ನುವಂಥ ಮಾಹಿತಿಗಳಿರೋದು. ಈಗ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಬಿಜೆಪಿ ಶಾಸಕರೊಬ್ಬರ ಕಾರು ಚಾಲಕರಾಗಿರುವಂತ ಕಾರ್ತಿಕ್ ಪುರೋಹಿತ್. ಸೊ ಈಗ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಟ್ಟು ಮೂವರಿಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಪವಿತ್ರ ಗೌಡ ಅವರ ಎಲ್ಲ ವ್ಯವಹಾರಗಳನ್ನ ಏನೇ ಇದ್ರೂ ಕೂಡ ಅದು ಸಮತಾ ನೋಡಿಕೊಳ್ತಾ ಇದ್ದಿದ್ದು ಅನ್ನುವಂಥದ್ದು ಮಾಹಿತಿ ಇದ್ದಿದ್ದು. ಸೊ ಇನ್ನೊಂದು ಕಡೆಗೆ ಕಾರು ಚಾಲಕ ಕಾರ್ತಿಕ್ ಕೂಡ ಇದೆ, ಅದು ಬಿಜೆಪಿ ಶಾಸಕರೊಬ್ಬರು ಕಾರು ಚಾಲಕ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಈ ಮೂವರಿಗೆ ಒಂದು 40 ಲಕ್ಷ ಕೊಟ್ಟಿರುವಂತ ಹಣದ ವಿಚಾರದಲ್ಲಿ ನೋಟಿಸ್ ಕೊಟ್ರು, ಬಟ್ ಸಮತಾ ವಿಚಾರದಲ್ಲಿ ಯಾಕೆ ಬರ್ತಾ ಇದೆ? ಆಮೇಲೆ ಕಾರು ಚಾಲಕ ಯಾಕೆ ಎಂಟ್ರಿ ಆಗ್ತಾ ಇರೋದು ಇದರಲ್ಲಿ? ಅರುಣ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ನಡೆದಂಥ ವೇಳೆಯಲ್ಲಿ ನಟ ದರ್ಶನ್ ಅಂದರೆ ಮೋಹನ್ ರಾಜ್ ಕಡೆಯಿಂದ 40 ಲಕ್ಷ ಅಮೌಂಟ್ ಪಡೆದಿದ್ದಾಗಿ ಹೇಳಿಕೆ ನೀಡಿದರು. ಆ ಸಂಬಂಧಪಟ್ಟ ಹಾಗೆ ಮಾಜಿ ಉಪಮೇಯರ್ ಆಗಿರುವಂಥ ಮೋಹನ್ ರಾಜ್ಗೂ ಕೂಡ ಇವತ್ತು 12 ಗಂಟೆ ಹೊತ್ತಿಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟಿರುವಂಥದ್ದು. ಅಂದರೆ ಹಣದ ಮೂಲ ಯಾವ ಕಾರಣಕ್ಕಾಗಿ ದುಡ್ಡು ಕೊಟ್ಟಿದ್ರೆ ಅನ್ನೋದ್ರ ಬಗ್ಗೆ ಆತನ ವಿಚಾರಣೆ ಕೂಡ ನಡೆಯುವಂಥದ್ದು. ಮತ್ತೊಂದು ಕಡೆ ಸಮತಾ ಏನಿದ್ದಾರೆ, ಪವಿತ್ರ ಗೌಡರ ಆಪ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಮತಾ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಓರ್ವ ಆರೋಪಿಗೆ ಅಮೌಂಟ್ ಕೊಟ್ಟಿರುವಂಥದ್ದು ಎಷ್ಟು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆದರೆ ಅಮೌಂಟ್ ಕೊಟ್ಟಿರೋದ್ರ ಬಗ್ಗೆ ಪೊಲೀಸರಿಗೆ ಖಚಿತವಾಗಿ ಮಾಹಿತಿ ಇದೆ. ಹಾಗಾಗಿ ಸಮತಾ ಕೂಡ ಯಾವ ಕಾರಣಕ್ಕಾಗಿ ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆಕೆಯನ್ನು ಕೂಡ ವಿಚಾರಣೆಗೆ ಕರೆದಿರುವಂಥದ್ದು. ಮೂರನೇ ವ್ಯಕ್ತಿಯಾಗಿ ಕಾರ್ತಿಕ್ ಪುರೋಹಿತ್ ಅಂತೇನಿದ್ದಾನೆ, ಆತ ಬೆಂಗಳೂರಿನ ಬಿಜೆಪಿ ಶಾಸಕರೊಬ್ಬರ ಕಾರು ಚಾಲಕ ಅಂತ ಹೇಳ್ತಾ ಇರುವಂಥದ್ದು. ಆರೋಪಿಯಾಗಿರುವಂಥ ಪ್ರದೋಷ್ಗೆ ಈತ ಫ್ರೆಂಡ್ ಆಗಿರುವಂಥದ್ದು. ಫ್ರೆಂಡ್ ಆದ ನಂತರದಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಈತನಿಗೂ ಕೂಡ ಒಂದಷ್ಟು ಮಾಹಿತಿಗಳಿರೋ ನಿಟ್ಟಿನಲ್ಲಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲೂ ಕೂಡ ಆತನ ಬಳಿ ಮಾಹಿತಿ ಕೇಳ್ಕೊಳ್ಳೋದಕ್ಕೆ ಈಗ ಕಾರ್ತಿಕ್ ಪುರೋಹಿತ್ಗೂ ಕೂಡ 2ನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಕಾರ್ತಿಕ್ ಪುರೋಹಿತ್ ಬೆಂಗಳೂರಿಂದ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಇವತ್ತು ಮೂವರಿಗೂ ಕೂಡ ಮತ್ತೆ ನೋಟಿಸ್ ಇಶ್ಯೂ ಮಾಡಿ ಮೂವರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ನೋಟಿಸ್ ನೀಡಿರುವಂಥ. ವಿಚಾರಣೆ ಹಾಜರಾದ ನಂತರದಲ್ಲಿ ಅಮೌಂಟ್ ಕೊಟ್ಟಿರುವಂಥ ಮೋಹನ್ ರಾಜ್ ಏನಿದ್ದಾರೆ ಅದು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕಾಗಿದೆ. ಮತ್ತು ಸಮತಾ ಕೂಡ ಓರ್ವ ಆರೋಪಿಗೆ ದುಡ್ಡು ಕೊಟ್ಟಿರುವಂಥದ್ದು. ಆಕೆ ಕೂಡ ಯಾವ ಕಾರಣಕ್ಕಾಗಿ ಕೊಟ್ರಿ ಮತ್ತು ಯಾರ ಡೈರೆಕ್ಷನ್ ನೀಡಿದ್ರೆ ಇದಕ್ಕೆ ಏನು ಕಾರಣ ಅನ್ನೋದು ಕೂಡ ತಿಳಿಬೇಕಾಗಿರುವಂಥದ್ದು. ಮತ್ತು ಈ ಪ್ರದೋಷ್ ಫ್ರೆಂಡ್ ಕಾರ್ತಿಕ್ ಪುರೋಹಿತ್ ಏನಿದ್ದಾರೆ ಆತನ ಪಾತ್ರ ಏನು ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿರುವಂಥದ್ದು. ಅರುಣ್, ಓಕೆ ಉಮೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.